ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಅಜಯ್. ತರಾತುರಿಯಲ್ಲಿ ಶಾಲೆಯನ್ನ ಓಪನ್ ಮಾಡಲ್ಲ, ಸರ್ಕಾರ ಯಾವುದೇ ಲಾಬಿಗೆ ಮಣಿಯಲ್ಲ. ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ಶಾಲೆಯನ್ನ ಓಪನ್ ಮಾಡಲ್ಲ, ಸರ್ಕಾರ ಯಾವುದೇ ರೀತಿಯಲ್ಲೂ ಲಾಬಿಗೆ ಮಣಿಯಲ್ಲ. ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಾಲಾ ಆರಂಭದ ಬಗ್ಗೆ ಪೋಷಕರು ಅಭಿಪ್ರಾಯವನ್ನ ಕೇಳ್ತೀವಿ. ನಾವು ಪೋಷಕರ ಅಭಿಪ್ರಾಯದ ಸಂಗ್ರಹಕ್ಕೆ ನಾವು ಆಲ್ರೆಡಿ ಈಗಾಗಲೇ ತಿಳಿಸಿದ್ದೇವೆ. ನಮಗೆ ನಮ್ಮ ಮಕ್ಕಳ ಆರೋಗ್ಯವೇ ಮುಖ್ಯ ಅಂತ ಹೇಳಿ ಸುರೇಶ್ ಕುಮಾರ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಯಾವುದೇ ಸಮಸ್ಯೆ ಆಗದ ನಿಟ್ಟಿನಲ್ಲಿ ಈ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಮಕ್ಕಳ ಆರೋಗ್ಯವೇ ಮುಖ್ಯ ಅನ್ನುವಂತಹ ವಿಚಾರವನ್ನ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ನೀಡಿದ್ದಾರೆ. ಶಿಕ್ಷಣ ಇಲಾಖೆ ಯಾವ ಶಾಲೆನೂ ಕೂಡ ಯಾವ ತರಗತಿನೂ ಕೂಡ ತರಾತುರಿಯಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ, ಮತ್ತೆ ತರಾತುರಿಯಾಗಿ ಮಾಡೋದು ಕೂಡ ಇಲ್ಲ. ಆ ಎಲ್ಲ ಶಾಲೆಗಳಿಗೆ ಸುತ್ತೋಲೆ ಕಳಿಸಿದ್ವಿ. ಸುತ್ತೋಲೆದು ಉದ್ದೇಶ ಏನಂದ್ರೆ ಎಲ್ಲಾ ಶಾಲೆಗಳಲ್ಲಿ ಪೋಷಕರ ಸಭೆ ನಡೀಬೇಕು, ಪೇರೆಂಟ್ಸ್ ಮೀಟಿಂಗ್ ನಡೀಬೇಕು. ಆ ಪೋಷಕರ ಸಭೆ ನಡೀಬೇಕು. ಮತ್ತೆ ಸರ್ಕಾರಿ ಶಾಲೆಗಳಾದ್ರೆ ನಮ್ದು ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಇದೆ, SDMC ಅಂತ ಕರಿತೀವಿ. ಅವರನ್ನು ಕೂಡ ಎಲ್ಲ ಸದಸ್ಯರನ್ನ ಕರಿಬೇಕು. ಒಂದು 2 ವಿಚಾರ 3 ವಿಚಾರದ ಬಗ್ಗೆ ಅವರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಇದಕ್ಕೋಸ್ಕರ ಜೂನ್ 10, 11, 12 ಈ 3 ದಿವಸ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಈ ಸಭೆಗಳನ್ನ ನಡೆಸಬೇಕು ಅಂತ ನಿಗದಿ ಮಾಡಿದ್ವಿ. ಪ್ರೈಮರಿ ಶಾಲೆನ ಯಾವಾಗ ಮಾಡಬೇಕು, ಹೈಯರ್ ಪ್ರೈಮರಿನ ಯಾವಾಗ ಮಾಡಬೇಕು, ಮತ್ತೆ ಪ್ರೌಢಶಾಲೆನ ಯಾವಾಗ ಮಾಡಬೇಕು, ಇದನ್ನ ನಾವು ದಿನಾಂಕಗಳನ್ನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ನಿಜ. ಸೊ ನಾವು ಎಲ್ಲ ಪೋಷಕರ ಹತ್ರ ನಾವು ಕೇಳ್ತಾ ಇದ್ದೀವಿ, ಅವರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಅವರ ಅಭಿಪ್ರಾಯನ ಕ್ರೋಢೀಕರಿಸಿ ನಾವು ಅದರ ಮೇಲೆ ಚರ್ಚೆ ನಾವು ತಗೊಳ್ತೀವಿ. ಈಗ ಬಹುತೇಕ ಜನರ ಅಭಿಪ್ರಾಯ ಇರೋದೇನು ಅಂತಂದ್ರೆ, ಸದ್ಯಕ್ಕೆ ಈ ಪ್ರೈಮರಿ ಶಾಲೆ, ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಪ್ರಾಥಮಿಕ ಶಾಲೆ ಪ್ರಾರಂಭ ಮಾಡಬಾರದು ಅಂತ ಎಲ್ಲರಿಗೂ ಕೂಡ ಆಗ್ರಹ ಇದೆ. ಸೊ ಅದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಎರಡನೇದು ಎಲ್ಲರ ಹತ್ರ ಕೇಳಬೇಕು ಅಂತ ಇರೋದು ಅಂತಂದ್ರೆ, ತರಗತಿಗಳನ್ನ ಸಾಮಾಜಿಕ ಅಂತರ ಇಟ್ಕೊಂಡು ಯಾವ ರೀತಿ ನಡೆಸೋದು. ಯಾಕಂದ್ರೆ ಇವಾಗ ಸಾಮಾಜಿಕ ಅಂತರ ಇಲ್ಲದೆ ನಾವೇನು ಕೂಡ ಕಾರ್ಯ ಮಾಡಂಗಿಲ್ಲ. ಸೊ ಕ್ಲಾಸ್ ಒಳಗಡೆ, ಕ್ಲಾಸ್ ಹೊರಗಡೆ ನಾವು ಸಾಮಾಜಿಕ ಅಂತರವನ್ನು ಇಟ್ಕೊಂಡು ನಾವು ಹೇಗೆ ಕ್ಲಾಸ್ ಮಾಡೋದು. ಮತ್ತೆ 3ನೇದು, ಶಾಲೆಗಳಲ್ಲಿ ನಾವು ಏನೇನು ಸುರಕ್ಷತೆ ಕ್ರಮಗಳನ್ನ ತಗೋಬೇಕು ನಮ್ಮ ಮಕ್ಕಳ ಹಿತಕ್ಕೋಸ್ಕರ. ಅದಕ್ಕೂ ಕೂಡ ನಮ್ಮ ಹತ್ರ ಒಂದಷ್ಟು ವ್ಯವಸ್ಥೆ ಇದ್ರು ಪಾಲಕರ ಹತ್ರನೂ ಪೋಷಕರದ್ದು ಒಂದ್ಸಲ ಕೇಳೋಣ ಅಂತ ನಾವು ಮಾಡ್ತಾ ಇದ್ವಿ. ಸೊ ಅದೆಲ್ಲ ಸುಮಾರು 15ನೇ ತಾರೀಕು ಹೊತ್ತಿಗೆ, 15 ಜೂನ್ ಹೊತ್ತಿಗೆ ನಮ್ಗೆ ಎಲ್ಲ ಮಾಹಿತಿ ಬರ್ತದೆ. ಮಾಹಿತಿ ಬಂದ ಮೇಲೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಇಲ್ಲಿ 2 ಅಂಶ. ಒಂದು, ಶಾಲೆ ಶುರುನೇ ಮಾಡಬಾರ್ದು ಈ ಕೊರೋನಾ ಹೋಗುವವರೆಗೂ ಅಂತ ಒಂದು ಅಭಿಪ್ರಾಯ ಇದೆ. ಅದ್ರ ಜೊತೆಗೆ ಇನ್ನೊಂದು ಅಭಿಪ್ರಾಯ ಇದೆ, ಈ ಕೊರೋನಾ ಬಹಳಷ್ಟು ದಿವಸ ಮುಂದುವರಿಯುತ್ತೆ, ನಾವು ಕೂಡ ಅದ್ರ ಜೊತೆಗೆ ಬದುಕಬೇಕಾಗುತ್ತೆ. ಯಾವ ರೀತಿ ನಾವು ಇವತ್ತು ಚಿಕನ್ ಗುನ್ಯಾ ಜೊತೆ ಬದುಕ್ತಾ ಇದ್ದೀವಿ, ಬೇರೆ ಬೇರೆ ಕಾಯಿಲೆ ಜೊತೆ ಬದುಕ್ತೀವಿ. ಅದಕ್ಕೋಸ್ಕರ ನಾವು ಈ ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಕೈನ ಸ್ವಚ್ಛ ಮಾಡ್ಕೊಳ್ಳೋದು, ದೊಡ್ಡ ಜನಸಂದಣಿ ಸೇರದೇ ಇರೋದು, ಈ ಒಂದಷ್ಟು ಪಾಲನೆ ಮಾಡಿಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಇದು ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರ ಸ್ಪಷ್ಟನೆ. ಆದ್ರೆ ಇನ್ನು ಈಗಲೇ ಶಾಲೆಗಳನ್ನ ಆರಂಭ ಮಾಡೋದು ಸರಿಯಲ್ಲ, ಕೊರೋನಾ ಕಂಟ್ರೋಲ್ಗೂ ಮುನ್ನ ಶಾಲೆ ಆರಂಭಿಸೋದು ತಪ್ಪು ಅಂತ ಹೇಳಿದ್ದಾರೆ ಮಾಜಿ ಶಿಕ್ಷಣ ಸಚಿವರಾಗಿರುವ ಬಸವರಾಜ ಹೊರಟ್ಟಿ. ಶಾಲೆಗಳನ್ನ ಆರಂಭ ಮಾಡಿದ್ರೆ ಅನಾಹುತ ಆಗೋದು ನಿಶ್ಚಿತ. ಈಗಲೇ ಶಾಲೆಗಳನ್ನ ಆರಂಭ ಮಾಡೋದು ಸರಿಯಲ್ಲ ಅನ್ನುವಂತಹ ಒಂದು ಸಲಹೆಯನ್ನ ಕೂಡ ಹೇಳಿದ್ದಾರೆ ಮಾಜಿ ಶಿಕ್ಷಣ ಸಚಿವರಾಗಿರುವ ಬಸವರಾಜ ಹೊರಟ್ಟಿ. ಕೊರೋನಾ ಕಂಟ್ರೋಲ್ಗೂ ಮುನ್ನವೇ ಶಾಲೆಗಳನ್ನ ಆರಂಭ ಮಾಡೋದು ತಪ್ಪು. ಒಂದು ವೇಳೆ ಶಾಲೆಗಳನ್ನ ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅನಾಹುತ ಆಗತ್ತೆ, ಅದು ನಿಶ್ಚಿತ.
ದಸರಾ ರಜೆ, ಹಬ್ಬದ ರಜೆ, ಶನಿವಾರದ ರಜೆಯನ್ನ ಇನ್ನೇನೇನು ರಜೆಗಳಿದೆಯಲ್ಲ ಅವೆಲ್ಲವನ್ನ ಕೂಡ ಕಟ್ ಮಾಡಲಿ, ಅಧಿಕಾರಿಗಳ ಸಲಹೆ ಕೇಳಿ ಸುರೇಶ್ ಕುಮಾರ್ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸರ್ಕಾರ ಶಾಲೆಯನ್ನು ಪ್ರಾರಂಭ ಮಾಡೋದು ಶುದ್ಧ ತಪ್ಪು. ಕರೋನಾ ಎಲ್ಲಿವರೆಗೆ ಬಂದ್ ಆಗ್ತಿದೆ, ಆಗಸ್ಟ್ ಆಗ್ಬೋದು, ಸೆಪ್ಟೆಂಬರ್, ಅಕ್ಟೋಬರ್ ಎಲ್ಲಿಗಾಗ್ತಿದೆ, ಕರೋನಾ ನಿಲ್ಲುವರೆಗೆ ಶಾಲೆಗಳನ್ನು ಬಂದ್ ಮಾಡಿ ಪ್ರಾರಂಭ ಮಾಡಿದರೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಅನಾಹುತ ಆಗ್ತಿದೆ. ಬೇರೆ ಬೇರೆ ದೇಶಗಳಲ್ಲಿ ಶಾಲೆ ಶುರು ಮಾಡಿ ಮಕ್ಕಳು 70-80 ಮಕ್ಕಳು ಇಟ್ಲಿ ಆಗಿದೆ. 9th to 10th ಸ್ವಲ್ಪ 50-50 ಇರ್ತೈತಿ. ಕಾಲೇಜ್ದವರೆಲ್ಲ ಮಾಸ್ಕ್ ಹಾಕೊಳ್ಳೋದು, ಮತ್ತೊಂದು ಡಿಸ್ಟೆನ್ಸ್ ಮಾಡ್ತಾರೆ. ಏನಂದ್ರೆ ಕರೋನಾ ನಿಲ್ಲುವರೆಗೆ ಯಾವುದೇ ರೀತಿಯ ಶಾಲೆಯನ್ನು ಪರ್ಟಿಕ್ಯುಲರ್ಲಿ ಡಿಪಾರ್ಟ್ಮೆಂಟ್ ಪಬ್ಲಿಕ್ ಪ್ರಾರಂಭ ಮಾಡಬಾರ್ದು. ಮುಂದೇನಾದ್ರೆ ಇದು ಪ್ರಾರಂಭ ಲೇಟ್ ಆದ್ರೆ ಸ್ಯಾಟರ್ಡೆ ಫುಲ್ ಮಾಡ್ಬೋದು, ಹಾಲಿಡೇ ಕಟ್ ಮಾಡ್ಬೋದು. ಈಗ ದಸರಾ ಒಂದು ತಿಂಗಳಿದೆ, ಒಂದು ದಿವಸ ದೀಪಾವಳಿ, ಒಂದು ದಿವಸ ದಸರಾ ಮಾಡಬೇಕು, ಈ ಹಬ್ಬಗಳನ್ನು ಕಟ್ ಮಾಡಬೇಕು. ಬೆಂಗಳೂರಿನ ಮತ್ತೊಂದು ಏರಿಯಾದಲ್ಲಿ ಈಗ ಕೊರೋನಾ ಭೀತಿ, ಸರ್ಕಾರದ 7 ದಿನದ ಕ್ವಾರಂಟೈನ್ ನಿಂದ ಮಹಾ ಎಡವಟ್ಟಾಗಿದೆ. ಇದು ಬೆಂಗಳೂರಿನ ಜೆಪಿ ನಗರದ ರಾಗಿಗುಡ್ಡ ಸ್ಲಂನಲ್ಲಿ ಈಗ ಕೊರೋನಾ ಪಾಸಿಟಿವ್ ನ ಒಂದು ಭೀತಿ. ಬೆಂಗಳೂರಿನ ಮತ್ತೊಂದು ಏರಿಯಾದಲ್ಲಿ ಕೊರೋನಾ ಭೀತಿ ಈಗ ಕಂಡು ಬಂದಿದೆ. ದೆಹಲಿಯಿಂದ ಬಂದಿದ್ದ ತಾಯಿ ಮಗನಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು. ಹೆಬ್ಬಾಳದ ಬಿಸಿಎಂ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ಗೆ ಅಂತ ಇಡಲಾಗಿತ್ತು. ರಿಪೋರ್ಟ್ ಬರುವ ಮುನ್ನವೇ ಈಗ ಅಧಿಕಾರಿಗಳು ಅವರನ್ನ ಮನೆಗೆ ಕಳುಹಿಸಿದ್ದಾರೆ. ಅಂದ್ರೆ ಸರ್ಕಾರ 7 ದಿನಗಳ ಕಾಲ ಕ್ವಾರಂಟೈನ್ ಮಾಡಿದ್ರೆ ಸಾಕು ಅನ್ನುವಂತಹ ಒಂದು ಆದೇಶವನ್ನು ಏನು ನೀಡಿತ್ತು. ಇದೇ ಕಾರಣಕ್ಕಾಗಿ ಅಧಿಕಾರಿಗಳು ಈ ರೀತಿಯಂತಹ ಕ್ರಮವನ್ನು ತೆಗೆದುಕೊಂಡಿದ್ರು. ದೆಹಲಿಯಿಂದ ಬಂದಿದ್ದಂತಹ ತಾಯಿ ಮಗನಿಗೆ ಕೊರೋನಾ ಪಾಸಿಟಿವ್. ಈಗ ಹೆಬ್ಬಾಳದ ಬಿಸಿಎಂ ಹಾಸ್ಟೆಲ್ನಲ್ಲಿ ಅವರನ್ನ ಕ್ವಾರಂಟೈನ್ಗೆ ಕೂಡ ಇಡಲಾಗಿತ್ತು. ರಿಪೋರ್ಟ್ ಬರುವ ಮುನ್ನವೇ ಅಧಿಕಾರಿಗಳು ಮನೆಗೆ ಕಳುಹಿಸಿದಂತಹ ಪರಿಣಾಮ ಈಗ ಆತಂಕಕ್ಕೆ ಕಾರಣ ಆಗಿದೆ. ಮನೆಗೆ ಕಳುಹಿಸಿದ ಮೇಲೆ ತಾಯಿ ಮಗನಿಗೆ ಪಾಸಿಟಿವ್ ಅನ್ನುವಂತಹ ರಿಪೋರ್ಟ್ ಬಂದಿದೆ. ಮನೆ ಎದುರಿನ ಪುಟ್ಟ ಮಕ್ಕಳನ್ನ ಈ ಸೋಂಕಿತ ಮಹಿಳೆ ಮುದ್ದಾಡಿದ್ರು. ರಾಗಿಗುಡ್ಡ ಸ್ಲಮ್ ಸೀಲ್ ಡೌನ್ ಆಗುವಂತಹ ಒಂದು ಆತಂಕ ಇದೆ. ಇಡೀ ಏರಿಯಾದಲ್ಲಿ ಈಗ ಆತಂಕ ಮನೆ ಮಾಡಿದೆ. ಏಳು ದಿನದ ಕ್ವಾರಂಟೈನ್ ನಿಂದ ಈ ಒಂದು ಎಡವಟ್ಟು ಆಗಿರೋದು. ದೆಹಲಿಯಿಂದ ಬಂದಂತಹ ತಾಯಿ ಮಗನಿಂದ ಈಗ ಒಂದು ರೀತಿಯ ಆತಂಕ ಎದುರಾಗಿದೆ. ಯಾಕಂದ್ರೆ ರಾಗಿಗುಡ್ಡ ಸ್ಲಂನಲ್ಲಿ ಈಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. 7 ದಿನಗಳ ಕಾಲ ಅವರನ್ನು ಕ್ವಾರಂಟೈನ್ ನಲ್ಲಿ ಇಡಲಾಗಿತ್ತು. ರಿಪೋರ್ಟ್ ಬರುವ ಮುನ್ನವೇ ಅವರನ್ನು ಮನೆಗೆ ಕಳುಹಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ರಿಪೋರ್ಟ್ ಮನೆಗೆ ಹೋದ್ಮೇಲೆ ಆ ರಿಪೋರ್ಟ್ ಬಂದಿದೆ, ಪಾಸಿಟಿವ್ ಅನ್ನೋದು ಬಂದಿದೆ. ಇದರಿಂದಾಗಿ ಈಗ ಇಡೀ ರಾಗಿಗುಡ್ಡ ಸ್ಲಮ್ ಅಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಮನೆ ಎದುರಿಗಿದ್ದಂತಹ ಪುಟ್ಟ ಮಕ್ಕಳನ್ನ ಕೂಡ ಮುದ್ದಾಡಿದ್ರು ಆ ತಾಯಿ. ಸೊ ಬೆಂಗಳೂರಿನ ಮತ್ತೊಂದು ಏರಿಯಾ ಈಗ ಕೊರೋನಾ ಭೀತಿಯಲ್ಲಿ ಇದೆ. ಸರ್ಕಾರದ 7 ದಿನದ ಕ್ವಾರಂಟೈನ್ ನಿಂದ ಮಹಾ ಎಡವಟ್ಟು ಆಗಿದ್ದು ಬಿಸಿಎಂ ಹಾಸ್ಟೆಲ್ನಲ್ಲಿ ಅವರನ್ನ ಇಡಲಾಗಿತ್ತು. ಆದರೆ ರಿಪೋರ್ಟ್ ಬರುವ ಮುನ್ನವೇ ಅವರನ್ನ ಮನೆಗೆ ಕಳುಹಿಸಲಾಗಿತ್ತು. ಇದರಿಂದಾಗಿ ಈಗ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸರ್ಕಾರವೇ ಮಾಡಿರುವಂತಹ ಒಂದು ಆದೇಶ ಇದು, 7 ದಿನ ಕ್ವಾರಂಟೈನ್ ಅಲ್ಲಿ ಇದ್ರೆ ಸಾಕು ಅನ್ನೋದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಸರ್ಕಾರ ಮಾಡುವಂತಹ ಒಂದೊಂದು ಆದೇಶಗಳು, ಒಂದೊಂದು ಎಡವಟ್ಟುಗಳು ಯಾವ ರೀತಿಯಾಗಿ ಇಡೀ ಒಂದು ಜನರನ್ನ ಆತಂಕಕ್ಕೆ ದೂಡುತ್ತೆ ಅನ್ನೋದಕ್ಕೆ ಇದೇ ಪ್ರಕರಣ ಸಾಕ್ಷಿ ಅನ್ಸುತ್ತೆ. ಥಾಮಸ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈಗಾಗಲೇ ಸರ್ಕಾರ ಮಾಡುವಂತಹ ಎಡವಟ್ಟಾಗಿರಬಹುದು ಅಥವಾ ಈಗಾಗಲೇ ಇಂತಹ ಒಂದು ಬೇರೆ ಬೇರೆ ರೀತಿಯಾದಂತಹ ಆದೇಶಗಳು ಯಾವ ರೀತಿಯಾಗಿ ಪ್ರಾಬ್ಲಮ್ಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆನಾ ಹೇಗೆ? ಖಂಡಿತ ಆ ರೀತಿ ಅನುಮಾನ ಪಡ್ಬೋದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಈಗ ಧಾರಾವಿ ಸ್ಲಮ್ ಅಲ್ಲಿ, ಮುಂಬೈ ನೋಡಿ, ಧಾರಾವಿ ಸ್ಲಮ್ ಅಲ್ಲಿ ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಅದು ಸ್ಪ್ರೆಡ್ ಆಯ್ತು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಈ ಕಮ್ಯುನಿಟಿ ಸ್ಪ್ರೆಡ್ ಅನ್ನುವಂಥದ್ದು ವ್ಯಾಪಕವಾಗಿ ಆಗುವಂಥದ್ದು ಈ ಸ್ಲಮ್ಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ ನೋಡಿ, ಬೆಂಗಳೂರಿನ ಮಟ್ಟಕ್ಕೆ ಬರೋದ್ರೆ ಯಾವ ಸ್ಲಮ್ಗಳಲ್ಲೂ ಆ ರೀತಿ ಅಂತ ಆತಂಕ ಇರಲಿಲ್ಲ. ಆದ್ರೆ ರಾಗಿಗುಡ್ಡ ಸ್ಲಮ್ ಅಲ್ಲಿ ಒಂದು ಪ್ರಕರಣ ಕಂಡು ಬಂದಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಂಡಿದೆ. ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟು ಕೂಡ ಇದೆ. ಯಾಕಂತ ಹೇಳಿದ್ರೆ ಒಂದು ಸ್ವಾಬ್ ಟೆಸ್ಟ್ಗೆ ಒಂದು ರಿಪೋರ್ಟ್ ಇದನ್ನ ಕಳಿಸ್ಕೊಂಡ ಸ್ಯಾಂಪಲ್ ಅನ್ನು ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಪೂರ್ವಪರವನ್ನು ಆಲೋಚಿಸಿ ಅದು ಅಲ್ಟಿಮೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇದು ಬಂದಾದ್ಮೇಲೆ ಅಲ್ಲಿಂದ ಅವ್ರನ್ನ ಡಿಪಾರ್ಚರ್ ಮಾಡ್ಬೇಕಾದ್ರೆ ಈ ಒಂದು ಪ್ರಕರಣದಲ್ಲಿ ನೋಡಿ, ಏನು ದೆಹಲಿಯಿಂದ ಏನೋ ತಾಯಿ ಮಗ ಬಂದಿದ್ದು ಹೆಬ್ಬಾಳದ ಬಿಸಿಎಂ ಹಾಸ್ಟೆಲ್ ನಲ್ಲಿ ಅವರಿಗೆ ಕ್ವಾರಂಟೈನ್ ಇಡಲಾಗಿತ್ತು. 7 ದಿನದ ಕ್ವಾರಂಟೈನ್ ಬಳಿಕ ಮನೆಯನ್ನು ಕಳಿಸಿದ್ರು. ಮನೆ ಕಳಿಸುವಂತ ಟೈಮಲ್ಲಿ ಸ್ವಾಬ್ ತೆಗೆಯಲಾಗಿತ್ತು. ಆ ನಂತರದಲ್ಲಿ ರಿಪೋರ್ಟ್ ಬರ್ಬೇಕಿತ್ತು. ರಿಪೋರ್ಟ್ ಬಂದ್ಮೇಲೆ ಅವರನ್ನ ಇವರನ್ನ ಕಳಿಸ್ಕೊಡ್ಬೇಕಿತ್ತು, ಆದ್ರೆ ಕಳಿಸ್ಕೊಟ್ಟಿಲ್ಲ. ಹಾಗಾಗಿ ಮನೆಗೆ ಹೋದ ನಂತರದಲ್ಲಿ ಈ ಪ್ರಕರಣ ಕಂಡು ಬಂದಿರೋದು ನೋಡುವಂತ ಟೈಮಲ್ಲಿ ಇದು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉಂಟಾಗಿರುವಂತಹ ಎಡವಟ್ಟಿನಿಂದಾಗಿ ನೋಡಿ ಜೆಪಿ ನಗರದ ರಾಗಿಗುಡ್ಡ ಸ್ಲಮ್ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. 7 ದಿನದ ಕ್ವಾರಂಟೈನ್ ಎಡವಟ್ಟಿನಿಂದ ಆಗಿರುವಂತಹ ಈ ಒಂದು ಏನು ಸೀಲ್ ಡೌನ್ ಏನಾಗಿದೆ ಅದರಿಂದ ಅಕ್ಕಪಕ್ಕದಲ್ಲಿರುವಂತವರಿಗೂ ಸಾಕಷ್ಟು
ಆತಂಕನೂ ಕೂಡ ಸೃಷ್ಟಿಯಾಗಿದೆ. ಹಾಗಾಗಿ ಎಲ್ಲೋ ಬಿಬಿಎಂಪಿ ಅಧಿಕಾರಿಗಳು ಸ್ವಾಬ್ ಟೆಸ್ಟಿನ ರಿಪೋರ್ಟ್ ಬಂದಾದ್ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಯ್ತು. ಸ್ವಾಬ್ ಟೆಸ್ಟ್ ನ ರಿಪೋರ್ಟ್ ಬರದೆ ಇವ್ರನ್ನ ಮನೆ ಹೊರಗಡೆ ಕಳಿಸಿರುವಂತದ್ದು, ಡಿಪಾರ್ಚರ್ ಮಾಡಿರುವಂತದ್ರಿಂದಾಗಿ ಈ ರೀತಿಯಾದಂತಹ ಎಡವಟ್ಟಾಗಿದೆ. ಇದರಿಂದಾಗಿ ಇಡೀ ರಾಯಗುಡ್ಡ ಸ್ಲಮ್ ಅಲ್ಲಿ ಇವತ್ತು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಧಾರಾವಿ ಸ್ಲಮ್ ನಲ್ಲಿ ಯಾವ ರೀತಿ ಅದು ಕಮ್ಯುನಿಟಿ ಸ್ಪ್ರೆಡ್ ಆಯ್ತು, ಅದೇ ರೀತಿ ಸ್ಪ್ರೆಡ್ ಇಲ್ಲಿ ಯಾಕೆ ಆಗ್ಬಾರ್ದು ಅನ್ನೋ ಆತಂಕನೂ ಕೂಡ ಇದೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕೆಲವರು ಮಾಡಿರುವಂತ ಎಡವಟ್ಟಿನಿಂದಾಗಿ ದೊಡ್ಡ ಮಟ್ಟದ ದಂಡವನ್ನ, ದೊಡ್ಡ ಮಟ್ಟದ ಬೆಲೆಯನ್ನು ತಿರ್ಬೇಕಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬೋದು ಅನ್ನೋ ಆತಂಕ ಕೂಡ ನಿರ್ಮಾಣ ಆಗಿದೆ. ಅಂದ್ರೆ ಈಗ ಯಾವ್ಯಾವ ರೀತಿಗೆ ಯಾರ್ಯಾರನ್ನ ಕ್ವಾರಂಟೈನ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ, ಯಾಕಂದ್ರೆ ಈಗ ಪುಟ್ಟ ಮಗುವನ್ನ ಕೂಡ ಅವ್ರು ಮುದ್ದಾಡಿದ್ರು ಅನ್ನುವಂತಹ ಇನ್ಫಾರ್ಮೇಶನ್ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕರಣ ಇದಾದ್ಮೇಲೆ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆಯಿಂದನೇ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಬಂದಾದ್ಮೇಲೆ ನೋಡಿ, ಒಂದು ಸ್ಲಮ್ ಅಲ್ಲಿ, ಯಾಕಂದ್ರೆ ರಾಯಗುಡ್ಡ ಸ್ಲಮ್ ಅನ್ನೋದು ಬೆಂಗಳೂರಿನ ಅತಿ ದೊಡ್ಡ ಸ್ಲಮ್ಗಳಲ್ಲಿ ಅದು ಕೂಡ ಒಂದು, ಸಾವಿರಾರು ಜನ ವಾಸವಾಗುವಂತಹ ಸ್ಲಮ್ ನಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಇರುವಂತಹ ದೊಡ್ಡ ಸವಾಲು ಅದೇ ರೀತಿ ಕಥೆ ಏನಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಯಾರ್ಯಾರು ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ಈಗ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆಯುವಂತ ಒಂದು ಇದರೊಳಗೂ ಕೂಡ ಕಾರ್ಯಪ್ರವೃತ್ತರಾಗಿದ್ರೆ. ರಾಸಾಯನಿಕವನ್ನು ಸಿಂಪಡಿಸಲಾಗಿದೆ, ಈಗಾಗಲೇ ರಾಸಾಯನಿಕವನ್ನು ಸಿಂಪಡಿಸಲಾಗಿದೆ, ಅದು ಸಾಂಕ್ರಾಮಿಕತೆ ಹರಡಬಾರದು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ತಾಯಿ ಮಗ ಅವರಿಬ್ಬರ ಸಂಪರ್ಕ ಯಾರ್ಯಾರಿದ್ರು, ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಈಗ ಒಂದು ಪತ್ತೆ ಕಾರ್ಯ ಶುರುವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಅಲ್ಲೇ ಈ ಬೆಳಗ್ಗೆಯಿಂದನೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಡೀ ರಾಯಗುಡ್ಡ ಸ್ಲಮ್ ಅನ್ನ ಈಗ ತಪಾಸಣೆ ಒಳಪಡಿಸುವಂತ ಸಾಧ್ಯತೆಗಳಿದೆ ಅಂತ ಮಾತನ್ನು ಕೂಡ ಹೇಳಲಾಗ್ತಿದೆ. ಏನಾದ್ರೂ ಇದ ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಧಾರಾವಿ ಸ್ಲಮ್ ನ ವ್ಯಾಪ್ತಿಯಲ್ಲಿ ಯಾವ ರೀತಿ ಸಂಕಷ್ಟ ನಿರ್ಮಾಣ ಆಯ್ತು, ಅದೇ ರೀತಿ ಸಂಕಷ್ಟ ಈ ಒಂದು ರಾಯಗುಡ್ಡ ಸ್ಲಮ್ ನಲ್ಲಿ ನಿರ್ಮಾಣವಾಗುವಂತ ಆತಂಕ ಇದೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಈಗ ನೋಡಿ, ವಂಗಸಂದ್ರ ಇರ್ಬೋದು, ಶಿವಾಜಿನಗರ ಇರ್ಬೋದು, ಪಾದರಾಯನಪುರ ಇರ್ಬೋದು, ಇವೆಲ್ಲವುಗಳಿಗಿಂತ ಅತಿ ದೊಡ್ಡ ಮಟ್ಟದ ಸವಾಲೀಗ ರಾಯಗುಡ್ಡ ಸ್ಲಮ್ ನ ಸಿಚುವೇಶನ್ ನಿರ್ಮಾಣ ಆಗಿದೆ. ಯಾವ ರೀತಿ ಪರಿಸ್ಥಿತಿಯನ್ನು ನಿಭಾಯಿಸೋದು ಕೂಡ ಈಗ ಯಾರಿಗೂ ಕೂಡ ಗೊತ್ತಾಗದಿರುವಂತ ಪರಿಸ್ಥಿತಿ. ಕಮಿಷನರ್ ಕೂಡ ಈಗಾಗಲೇ ಅಲ್ಲಿ ಭೇಟಿ ಕೊಡುವಂತ ಸಾಧ್ಯತೆಗಳಿದೆ, ಮೇಯರ್ ಕೂಡ ಭೇಟಿ ಕೊಡುವಂತ ಸಾಧ್ಯತೆಗಳಿದೆ. ಯಾವ ಅಧಿಕಾರಿ ಇದೆ ಈ ಒಂದು ಎಡವಟ್ಟನ್ನು ಮಾಡಿದಾನೆ, ಒಂದು ಸ್ವಾಬ್ ಟೆಸ್ಟ್ ನ ರಿಪೋರ್ಟ್ ಬರೋದಕ್ಕಿಂತ ಮುನ್ನ ಅವ್ರನ್ನ ಡಿಸಿಎಂ ಮಾಸ್ಟರ್ ಅನ್ನ ಕಳಿಸ್ಕೊಟ್ಟಂತದ್ದು ದೊಡ್ಡ ಮಟ್ಟದ ಸವಾಲೀಗ, ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಆ ಅಧಿಕಾರಿ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ರಾಯಗುಡ್ಡ ಸ್ಲಮ್ ಅನ್ನೋದು ಬಿಬಿಎಂಪಿ ಅಧಿಕಾರಿಗಳು ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸಿದೆ. ಓಕೆ, ಫೈನ್, ಥ್ಯಾಂಕ್ ಯು ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್ಗೆ. ಈಗಾಗಲೇ ಬೆಂಗಳೂರಿನ ಮತ್ತೊಂದು ಏರಿಯಾದಲ್ಲಿ ಕೊರೋನಾ ಭೀತಿ ಇದ್ದು ಸರ್ಕಾರದ 7 ದಿನದ ಕ್ವಾರಂಟೈನ್ ಮಹಾ ಎಡವಟ್ಟು ಆಗಿದೆ. ಸೊ ಬೆಂಗಳೂರಿನ ಜೆಪಿ ನಗರದ ರಾಗಿಗುಡ್ಡದ ಸ್ಲಂನಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ದೆಹಲಿಯಿಂದ ಬಂದಿದ್ದ ತಾಯಿ ಮಗನಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಇದೇ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ಲಕ್ಷ್ಮೀ ನಟರಾಜ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನಟರಾಜ್ ಅವರೀಗ ಒಂದು ರೀತಿಯಲ್ಲಿ 7 ದಿನಗಳ ಕಾಲ ಕ್ವಾರಂಟೈನ್ ಮಾಡಿರೋದೇ ಈಗ ಈ ಇಬ್ಬರಲ್ಲೂ ಕೂಡ ರಿಪೋರ್ಟ್ ಬರದ ಮುಂಚೆನೆ ಕಳಿಸಿರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಯಾವ ರೀತಿಯಾಗಿ ಈಗ ಇಡೀ ಏರಿಯಾವನ್ನ ಸೀಲ್ ಡೌನ್ ಮಾಡುವಂತಹ ಪ್ರಯತ್ನಗಳಾಗಿದೆ, ಏನ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಲಕ್ಷ್ಮೀ ನಟರಾಜ್ ಅವ್ರ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈಗ ಇಡೀ ಒಂದು ಸರ್ಕಾರ ಮಾಡಿರುವಂತಹ ಈ ಒಂದು ಎಡವಟ್ಟಿಂದನೇ ಈಗ ಇಂತಹ ಒಂದು ಘಟನೆಗೆ ಕಾರಣ ಆಯ್ತಾ ಹೇಗೆ ಅಂತ ಹೇಳಿ? ಯಾಕಂದ್ರೆ ಪಾಸಿಟಿವ್ ಅಥವಾ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಈಗ ಇವರನ್ನ ಮನೆಗೆ ಕಳುಹಿಸಿರೋದು ಇಂತಹ ಒಂದು ಕಾರಣ ಆಯ್ತಾ ಹೇಗೆ ಅಂತ? ಇಲ್ಲ, ಅದು ಅವರು ಮೊದಲು ಕಳಿಸಿದ್ದಾರೆ ಮೇಡಮ್, ನೆಗೆಟಿವ್ ಬಂದಾಗ. ಅದು ಆಮೇಲೆ ಪಾಸಿಟಿವ್ ಬಂದ್ಬಿಟ್ಟಿದೆ, ಅದು 2 ದಿನ ಆದ್ಮೇಲೆ. ಮತ್ತೆ ಅವ್ರ ಸೊಸೆನೂ ಒಬ್ರು ಪುಟ್ಟೇನಹಳ್ಳಿಯಲ್ಲಿ ಅವ್ರ ಸೊಸೆನೂ ಒಬ್ರು ಕಳಿಸವ್ರೆ, ಅವ್ರಿಗೂ ಕೂಡ ಅದೇ ರೀತಿಯಾಗಿದೆ. ಅದು ಕೂಡ ಅದು ಅಂದ್ರೆ ಈಗ ತಾಯಿ ಮಗನಿಗೆ ಇಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿರೋದಲ್ವಾ ಅಥವಾ ಹೇಗೆ? ಹೌದೌದು, ತಾಯಿ ಮಗನಿಗೆ ಜೊತೆಗೆ ಆಮೇಲೆ ಸೊಸೆಗೂ ಕೂಡ ಬಂದಿದೆ. ಹೌದೌದು. ಓಕೆ, ಈಗ ಯಾವ ರೀತಿಯಾಗಿ ಈಗ ಸೀಲ್ ಡೌನ್ ಮಾಡ್ಲಾಗಿದೆಯಾ ಅಲ್ಲಿ ಹೇಗೆ? ಸೀಲ್ ಡೌನ್ ಮಾಡಿದ್ದಾರೆ. ನಿನ್ನೆನೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ನಿನ್ನೆ ಕರ್ಕೊಂಡು ಹೋದ್ರು ಅವ್ರನ್ನ, ಇಬ್ಬರನ್ನು ಕೂಡ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಒಂದ್ ಕಡೆ ಈಗ ಆತಂಕ ಇರೋದೇನಂದ್ರೆ ಇಡೀ ಒಂದು ರಾಗಿಗುಡ್ಡ ಸ್ಲಮ್ ಯಾವ ರೀತಿಯಾಗಿದೆ ಅನ್ನೋದು ಇಡೀ ಕಮ್ಯುನಿಟಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಹೇಗೆ ಮುಂದೆ ಅನ್ನೋದು? ಅದಲ್ಲ, ಅದೇ ಎಚ್ಚರಿಕೆ ವಹಿಸಿ ಯಾರನ್ನು ಕೂಡ ಓಡಾಡೋದಕ್ಕೆ ಬಿಡಬಾರ್ದು. ಇವಾಗ ಮುಂಜಾಗ್ರತೆ ಕಟ್ಟೆಚ್ಚರ ವಹಿಸಿ ಯಾರನ್ನು ಕೂಡ ಆ ಮನೆಗಳಿಂದ ಹೊರಗೆ ಬರ್ದಿದ್ದಂಗೆ ಮಾಡಿದ್ರೇನೆ. ಅಲ್ಲಿ ಇಲ್ಲ ಅಂದ್ರೆ ಒಬ್ರಿಗೆ ಬಂತು ಅಂದ್ರೆ ಅಲ್ಲಿ ಸುಮಾರು 4-5 ಸಾವಿರ ಜನ ಇದಾರೆ ಮೇಡಮ್. ತುಂಬಾ ಎಫೆಕ್ಟ್ ಆಗೋಗುತ್ತೆ. ಸೊ ಏನ್ ಕ್ರಮಗಳೀಗ ತೆಗೆದುಕೊಳ್ಳಲಾಗಿದೆ ಈಗ ಅಲ್ಲಿ ಹೇಗೆ? ಅದೇ ಈಗ ಹೆಲ್ತ್ ಇವರಿಂದ ಎಲ್ಲಾನು ಕೂಡ ಈಗ ಬೆಳಿಗ್ಗೆನೆ ನಿನ್ನೆಯಿಂದ ಎಲ್ಲ ಸ್ಪ್ರೇ ಮಾಡಿದ್ದಾರೆ. ಮತ್ತೆ ಇವತ್ತು ಎಲ್ಲಾನು ಕಡೆನೂ ಬಂದೋಬಸ್ತ್ ಮಾಡಿದ್ದಾರೆ. ಲಾಕ್ ಡೌನ್ ಮಾಡಿ, ಸೀಲ್ ಡೌನ್ ಮಾಡಿ ಎಲ್ಲಾನು ಕೂಡ ಯಾರು ಹೊರಗಡೆ ಹೋಗ್ದಿದ್ದಂಗೆ ಮತ್ತೆ ಒಳಗಡೆ ಬರ್ದಿದ್ದಂಗೆ ನಿತ್ಯ ವಸ್ತುಗಳನ್ನ ಅವರೇ ಸಪ್ಲೈ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಈಗ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ಅವರನ್ನ ಕಳುಹಿಸಲಾಗಿತ್ತಾ ಹೇಗೆ ಲಕ್ಷ್ಮೀ ನಟರಾಜ್ ಅವರೇ?
ಇಲ್ಲ ಒಂದು 10 ದಿನ ಆಗಿತ್ತು, ಅದಕ್ಕೆ ಕಳಿಸಿದ್ರು. ಬಟ್ ಅದು ಪಾಸಿಟಿವ್ ಬಂದೈತೆ ಅಂತ ಅವ್ರಿಗೆ ಕನ್ಫರ್ಮ್ ಆದ್ಮೇಲೆ ನಿನ್ನೆ ಅವ್ರು ಮತ್ತೆ ಕರ್ಕೊಂಡು ಹೋದ್ರು ಅವ್ರನ್ನ. ಈಗ ಅವ್ರು ಇಡೀ ಎಷ್ಟು ಯಾರ್ಯಾರನ್ನ ಎಲ್ಲ ಹೋಗಿ ಸಂಪರ್ಕ ಮಾಡಿದ್ರು ಅವರೆಲ್ಲರನ್ನ ಕೂಡ ಈಗ ಟ್ರಾವೆಲ್ ಹಿಸ್ಟ್ರಿಯನ್ನ ಹುಡುಕ್ಬೇಕಾಗತ್ತೆ ಈಗ. ಹೌದೌದು, ಅವರು ಮೊದಲು ಬಿಹಾರದಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಏನೋ ಇಲ್ಲಿಗೆ ಬಂದಿದಾರಂತೆ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಇದ್ದು ಆಮೇಲೆ ಈಗ 10 ದಿನ ಆದ್ಮೇಲೆ ಅವ್ರು ಮತ್ತೆ ಮನೆಗೆ ಬಂದಿರ್ತಾರೆ. ಮನೆಯಿಂದ ಆಮೇಲೆ ಎಲ್ಲರನ್ನ ಕೂಡ ಸಂಪರ್ಕ ಮಾಡಿರ್ತಾರೆ ಈ ಸಂದರ್ಭದಲ್ಲಿ. ಬಟ್ ಯಾರನ್ನು ಸಂಪರ್ಕ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಅದೆಷ್ಟು ಸುಳ್ಳು ನಿಜನೋ ಗೊತ್ತಿಲ್ಲ. ಯಾರನ್ನು ನಾವು ಸಂಪರ್ಕ ಮಾಡಿಲ್ಲ, ಮನೆಯಿಂದ ಹೊರಗಡೆನೆ ಬಂದಿಲ್ಲ ಅಂತ ಹೇಳ್ತಾರೆ ಅವ್ರು ಹೆಲ್ತ್ ಅವ್ರು ಕೇಳಿದ್ದಕ್ಕೆ. ಈಗ ತಾಯಿ ಮಗ ಸೊಸೆ ಜೊತೆಗೆ ಉಳಿದವರು ಕೂಡ ಈಗ ಆತಂಕ ಇದೆ ಅಂತ ಹೇಳಿ ಇವ್ರು 3 ಜೊತೆಗೆ. ಹೌದೌದು, ಅಲ್ಲ ಅವ್ರು 3 ಬಂದಿರೋದು ಈಗ. ಓಕೆ ಓಕೆ, ಥ್ಯಾಂಕ್ ಯು ಲಕ್ಷ್ಮೀ ನಟರಾಜ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಏನೋ ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ಕೊರೋನಾಗೆ ಓರ್ವ ಬಲಿಯಾಗಿದ್ದು ಕೊರೋನಾ ಸೋಂಕಿಗೆ 44 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮನೆ ಬಿಟ್ಟು ಹೊರಬರೋದಕ್ಕೆ ಭಯ ಪಡ್ತಿದ್ದಾರೆ ಗ್ರಾಮಸ್ಥರು. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ಕೊರೋನಾಗೆ ಈಗ ಓರ್ವ ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕು, ಒಂದು ರೀತಿಯ ಆತಂಕ ಇದೆ. ಮನೆ ಬಿಟ್ಟು ಹೊರಬರೋದಕ್ಕೇನೆ ಈಗ ಗ್ರಾಮಸ್ಥರು ಭಯ ಪಡುವಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ. 44 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು. ಹಲವರಿಗೆ ಮದುವೆ ಮಾಡಿಸಿದ್ರು ಈ ಒಂದು ಕೊರೋನಾ ಸೋಂಕಿತ. ಇದುವೇ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಸೋಂಕಿನಿಂದ ಸಾವನ್ನಪ್ಪಿರೋದ್ರಿಂದ ಎಲ್ಲರಿಗೂ ಕೂಡ ಟೆನ್ಷನ್ ಇದೆ. 14 ದಿನ ಗ್ರಾಮದಲ್ಲಿ ಯಾರು ಕೂಡ ಮನೆ ಬಿಟ್ಟು ಹೊರ ಬರಬಾರ್ದು ಅಂತ ಹೇಳಿ ಡಂಗೂರವನ್ನ ಈಗ ಬಾರಿಸಲಾಗಿದೆ. ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ತೆರಿಬಾರ್ದು ಅಂತ ಹೇಳಿ ಗ್ರಾಮ ಪಂಚಾಯತಿ ಸೂಚನೆಯನ್ನ ಕೊಟ್ಟಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದು ಗ್ರಾಮದಲ್ಲಿ ಈಗ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಹಲವರಿಗೆ ಮದುವೆ ಮಾಡಿಸಿದ್ದಾರೆ ಇವರು ಅನ್ನೋದು ಈಗ ಆತಂಕಕ್ಕೆ ಕೂಡ ಕಾರಣ ಆಗಿದೆ. 14 ದಿನ ಗ್ರಾಮದಲ್ಲಿ ಯಾರು ಕೂಡ ಮನೆ ಬಿಟ್ಟು ಹೊರ ಬರಬಾರ್ದು ಅಂತ ಹೇಳಿ ಡಂಗೂರವನ್ನ ಈಗ ಬಾರಿಸಿ ಅವರಿಗೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಹಲವರಿಗೆ ಮದುವೆ ಮಾಡಿಸಿದ್ರು ಇದೇ ಒಂದು ಕೊರೋನಾ ಸೋಂಕಿತ. ಈಗ ಇವರು ಸಾವನ್ನಪ್ಪಿದ್ದಾರೆ. 44 ವರ್ಷದವರು ಇವರು. ಒಂದು ರೀತಿಯಲ್ಲಿ ಈಗ ಇಡೀ ಗ್ರಾಮವೇ ಆತಂಕದಲ್ಲಿ ಇದೆ ಈಗ. ಯಾಕಂದ್ರೆ ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಿಸಿದ ನಂತರ ಸಾಕಷ್ಟು ಜನರು ಆ ಕಾರ್ಯಕ್ರಮದಲ್ಲಿ ಅಂದ್ರೆ ಮದುವೆಯಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ನಮ್ಗೆ ಎಲ್ಲ ಈ ಒಂದು ಕೊರೋನಾ ಸೋಂಕು ಬರುತ್ತೋ ಅನ್ನುವಂತಹ ಆತಂಕ ಇಡೀ ಗ್ರಾಮಸ್ಥರಲ್ಲಿ ಇದೆ. ಸೋಂಕಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಾಗ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಂತ ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ. ಈಗ ಕಾರುಗಳಿಗೂ ಕೂಡ ಬಂದಿದೆ ಸ್ಯಾನಿಟೈಸರ್ ವ್ಯವಸ್ಥೆ. ಸ್ಯಾನಿಟೈಸರ್ ಅನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ? ಲಾಕ್ಡೌನ್ ಸಡಿಲಿಕೆ ಬಳಿಕ ವಾಹನಗಳು ಹೊರಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ವಾಹನಗಳಿಗೆ ಸ್ಯಾನಿಟೈಸರ್ ನ ಮೊರೆ ಹೋಗ್ತಾ ಇದ್ದಾರೆ. ವೆಹಿಕಲ್ ಸರ್ವಿಸ್ ಸೆಂಟರ್ ನಿಂದನೇ ಕಾರಿನೊಳಗೆ ಸ್ಯಾನಿಟೈಸರ್ ಮಾಡ್ತಿದ್ದಾರೆ. ರಾಸಾಯನಿಕ, ಆಲ್ಕೋಹಾಲ್, ಗ್ಲಿಸರಿನ್, ಎಲೆಯ ಎಣ್ಣೆ, ನಿಂಬೆಹಣ್ಣು, ಟ್ರೀ ಆಯಿಲ್ ಮಿಶ್ರಿತ ರಾಸಾಯನಿಕ ಬಳಸಿ ವಾಹನಗಳಿಗೆ 10 ನಿಮಿಷ ಫಾಗ್ ಸ್ಯಾನಿಟೈಸೇಷನ್ ಮಾಡಲಾಗ್ತಿದೆ. ಈ ಫಾಗ್ ಸ್ಯಾನಿಟೈಸರ್ ಸಿಂಪಡಣೆಯಿಂದ ವೈರಸ್, ಬ್ಯಾಕ್ಟೀರಿಯಾ ನಾಶ ಆಗುತ್ತೆ ಅಂತ ಹೇಳಲಾಗಿದೆ. ಈಗ ಕಾರುಗಳ ಸ್ಯಾನಿಟೈಸರ್ಗೆ ಬಹಳ ಬೇಡಿಕೆ ಇದೆ. ವಾಹನಗಳಿಗೆ ಯಾವ ರೀತಿಯಾಗಿ ಸ್ಯಾನಿಟೈಸೇಷನ್ ಮಾಡಲಾಗ್ತಾ ಇದೆ, ರಾಸಾಯನಿಕ ಸಿಂಪಡಣೆ ಹೇಗೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. 2 ತಿಂಗಳ ಸುದೀರ್ಘ ಲಾಕ್ಡೌನ್ ನಂತರ ಜನರು ಓಡಾಟ ಹೆಚ್ಚಾಗಿದೆ ಮತ್ತು ವಾಹನಗಳ ಓಡಾಟ ಕೂಡ ಜಾಸ್ತಿ ಇದೆ. ಜನರೇನೋ ಸ್ಯಾನಿಟೈಸ್ ಮಾಡ್ಕೋತಾ ಇದ್ದಾರೆ, ಆದ್ರೆ ವಾಹನಗಳ ಸ್ಯಾನಿಟೈಸ್ಗೆ ಈಗ ಹೆಚ್ಚು ಜನರು ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ. ನಾವೀಗ ಇಲ್ಲಿರುವಂತ ಸರ್ವಿಸ್ ಸ್ಟೇಷನ್ ಬಂದಿದ್ದೀವಿ. ಕಾರ್ಗಳ ಸರ್ವಿಸ್ ಸ್ಟೇಷನ್, ವೈಯಕ್ತಿಕವಾದಂತ ಕಾರ್ಗಳೇನಿದಾವೆ ಮತ್ತು ಯೆಲ್ಲೋ ಬೋರ್ಡ್ ಬೇಸ್ ಕಾರ್ಗಳೇನಿದಾವೆ ಅವೆಲ್ಲವೂ ಕೂಡ ಈಗ ಸ್ಯಾನಿಟೈಸ್ ಆಗ್ತಾ ಇದಾವೆ. ಇದಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಮೊದಲು ಲಾಕ್ಡೌನ್ ಸಂದರ್ಭದಲ್ಲಂತೂ 2 ತಿಂಗಳು ಯಾವುದೇ ರೀತಿಯಂತ ಮೂವ್ಮೆಂಟ್ಸ್ ಇದ್ದಿದ್ದಿಲ್ಲ, ಕಾರ್ಗಳು ಕೂಡ ಬರ್ತಾ ಇದ್ದಿಲ್ಲ. ಆದ್ರೆ ಈಗ ಬರುವಂತ ಹೊರಗಡೆ ಹೋಗ್ಬೇಕಾದ್ರೆ ಬರುವಂತ ಕಾರ್ಗಳೇನಿದಾವೆ ಎಲ್ಲವೂ ಕೂಡ ಸರ್ವಿಸ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಸ್ಯಾನಿಟೈಸ್ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ 4 ನಿಮಿಷಗಳ ಕಾಲ ಬ್ಯಾಕ್ಟೀರಿಯಾ ಸೇರಿದಂತೆ ಕರೋನಾ ವೈರಸ್ ಏನಿದೆ ಅವುಗಳೆಲ್ಲವನ್ನು ಕೂಡ ನಾಶಪಡಿಸುವ ರೀತಿಯಾಗಿ ಇರುವಂತದ್ದು ಅಂತಾನೆ ಹೇಳ್ತಾ ಇದ್ದಾರೆ ಇಲ್ಲಿರುವಂತ ಸರ್ವಿಸ್ ಸ್ಟೇಷನ್ ಅವರು. ಇಲ್ಲಿರುವಂತ ಮೆಷಿನ್ ಏನಿದೆ ಇದು 4 ರಿಂದ 10 ನಿಮಿಷದವರೆಗೂ ಕೂಡ ಹೀಗೆ ವೆಹಿಕಲ್ ಅಲ್ಲಿ ಅದನ್ನ ಆನ್ ಮಾಡಿ ಆ ಲೋಷನ್ ರೀತಿ ಏನಿದೆ ಅದನ್ನ ಇಟ್ಟಾದ್ಮೇಲೆ ಸಂಪೂರ್ಣವಾಗಿ ಹೊಗೆ ಬರುತ್ತೆ. ಇದೆಲ್ಲದೂ ಕೂಡ 10 ನಿಮಿಷ ಆದ ನಂತರ ಆಫ್ ಮಾಡ್ತಾರೆ. ಸೊ ಆ ಗ್ರೀನ್ ಲೈಟ್ ಏನಿದೆ ಅದು ರೆಡ್ ಲೈಟ್ ಬರೋವರೆಗೂ ಕೂಡ ಸಂಪೂರ್ಣವಾಗಿ ಆನ್ ಅಲ್ಲಿರುತ್ತೆ.
ಸೊ ಇದು ಇರೋದ್ರಿಂದ ಅಂದರೆ ಒಂದು 90% ಯಾವುದೇ ರೀತಿಯಂಥ ಬ್ಯಾಕ್ಟೀರಿಯಾಗಳೇನಿದಾವೆ ಒಳಗಡೆ, ಬೇರೆ ಯಾರಾದರೂ ಕಾರಲ್ಲಿ ಹತ್ತಿದ್ರೆ ಅಥವಾ ಟಚ್ ಮಾಡಿದರೆ ಇವುಗಳೆಲ್ಲವೊಂದನ್ನು ಕೂಡ ಪಾರಾಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಂಥ ಸಿಸ್ಟಮನ್ನು ಮಾಡಿರೋದು. ಇದು ಹೆಚ್ಚಾಗಿ ಸರ್ವಿಸ್ ಸ್ಟೇಷನ್ಗಳಲ್ಲಿ, ಆದರೂ ಕೂಡ ಕಾರ್ ಸ್ಟೇಷನ್ಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಮತ್ತು ಈ ರೀತಿಯಂಥ ಭಾಳಷ್ಟು ಜನ ತಮ್ಮ ಕಾರ್ಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಓನರ್ ಇದ್ದಾರೆ, ಏನು ಹೇಳ್ತಾರೆ ಅಂತೇಳಿ. ಸರ್, ಲಾಕ್ಡೌನಲ್ಲಂತೂ ನಿಮ್ಮದು ಪೂರ್ತಿ ಸ್ಟಾಪ್ ಆಗಿತ್ತು. ಸೊ ಈಗ ಹೇಗಿದೆ ಬಿಸ್ನೆಸ್ಸು? ಸ್ಯಾನಿಟೈಸರ್ಗೆ ಜಾಸ್ತಿ ವೆಹಿಕಲ್ಗಳು ಬರ್ತಿದಾವ? ಸರ್, ಇವಾಗ ವೆಹಿಕಲ್ ಸ್ಯಾನಿಟೈಸೇಷನ್ಗೆ ಜನ ಫೋನ್ ಮಾಡ್ತಾರೆ, ಬರ್ತಾ ಇದ್ದಾರೆ, ಮಾಡಿಸ್ಕೋತಾ ಇದ್ದಾರೆ. ಇವಾಗ ನಾವು ಕೈ ಅದೆಲ್ಲ ಸ್ಯಾನಿಟೈಸ್ ಮಾಡ್ಕೋತೀವಿ. ಆದರೆ ಗಾಡಿ ಒಳಗಡೆ ಮಾಡಿಸ್ಕೊಳ್ಳೋದಕ್ಕೆ ಇವಾಗ ಓಡಾಡತ್ತೀವಿ, AC ಹಾಕಿರ್ತೀವಿ. ಎಲ್ಲರೂ ಇವಾಗ ತುಂಬಾ ಹೆಲ್ತ್ ಕೇರ್ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ಜನ ಬಂದು ಮಾಡಿಸ್ಕೋತಾ ಇದ್ದಾರೆ. ಏನ್ ಸರ್ ಅದು ಸ್ಯಾನಿಟೈಸರ್ ಸ್ಪೆಷಲ್? ಸರ್, ಅದು ಬ್ಯಾಕ್ಟಾ ಕ್ಲೀನ್ ಅಂದ್ಬಿಟ್ಟು ನಾವು ಯೂಸ್ ಮಾಡ್ತಾ ಇರೋದು. ಅದರಿಂದ ಏನಾಗುತ್ತೆ, 99.9% ಜರ್ಮ್ಸ್ ಕಿಲ್ ಆಗುತ್ತೆ. ಅಂಡ್ ಇಟ್ ಇಸ್ ಕ್ಲಿನಿಕಲಿ ಅಪ್ರೂವನ್. ಆ ಕೆಮಿಕಲ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಅದರಿಂದ ನಿಮಗೆ ಓಡರ್ ಆಗಲಿ ಅಥವಾ ಬೇರೆ ಥರ ಬ್ಯಾಕ್ಟೀರಿಯಾಗಳಾಗಲಿ ಅದು ನಿಮಗೆ ನಿಯಂತ್ರಣ ಮಾಡುತ್ತೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಗ್ರಾಹಕರು ಕೂಡ ಇದ್ದಾರೆ, ಜನರು. ಅವರು ತಮ್ಮ ಕಾರ್ಗಳನ್ನೆಲ್ಲವನ್ನು ಕೂಡ ಸ್ಯಾನಿಟೈಸ್ ಮಾಡಿಸ್ಕೊಳ್ತಿರೋರು. ಸರ್, ಈಗ ನಾವೆಲ್ಲ ಸ್ಯಾನಿಟೈಸ್ ಮಾಡ್ಕೋತೀವಿ, ವೆಹಿಕಲ್ ಕೂಡ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಇವಾಗ ಏನಾಗಿದೆ, ಕಾರು ಒಂದು ಸೆಕೆಂಡ್ ಹೋಮ್ ಇದ್ದಂಗೆ ನಮಗೆ. ಸೊ ನಾವು ಬಿಸ್ನೆಸ್ ಅಲ್ಲಿ ಇರ್ಬೇಕಾದ್ರೆ ಮನೆಯಿಂದ ಬಿಟ್ರೆ ಸುಮಾರು ಹೊತ್ತು ಕಾರ್ನಲ್ಲೇ ಇರ್ತೀವಿ. ಸೊ ಕಾರ್ನ ನಮ್ಮ ಕ್ಲೈಂಟ್ಸ್ ಬರೋದು, ಇನ್ನೊಬ್ರು ಓಡಾಡೋದೆಲ್ಲ ಅಂತ. ಸೊ ಸ್ಯಾನಿಟೈಸ್ ನಾವು ಹೆಂಗ್ ಶುಭ್ರವಾಗಿರ್ತೀವೋ ಅದೇ ತರ ನಮ್ಮ ಕಾರು ಶುದ್ಧಿಯಾಗಿರ್ಲಿ ಅಂದ್ಬಿಟ್ಟು ಇತ್ತೀಚೆಗೆ ಇಲ್ಲಿ ಶುರು ಆಗಿದೆ. ಸೊ ನಾನು ನನ್ನ ಕಾರ್ ಮಾಡಿಸಿದೀನಿ, ತುಂಬಾ ಚೆನ್ನಾಗಿದೆ. 2ನೇ ಸತಿ ಮಾಡಿಸ್ತಾ ಇದೀನಿ. ಇದು ಏನು ಮತ್ತು ಕರೋನಾದ ಭಯ ಏನಿದೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಆದ್ರೆ ಸೇಫ್ಟಿ ಮೆಜರ್ಸ್ ನ ತಗೊಂಡ್ರೆ ಕಂಪ್ಲೀಟ್ ಆಗಿ ನಾವು ಫಾಲೋ ಮಾಡ್ಬೋದು ಮತ್ತು ಇದರಿಂದ ಸೇವ್ ಆಗ್ಬೋದು ಅನ್ನೋದಕ್ಕೆ ವೆಹಿಕಲ್ಗೂ ಕೂಡ ಸ್ಯಾನಿಟೈಸ್ ನ ಕಾಲ ಬಂದಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಈಗಂತೂ ಎಲ್ಲೆಲ್ಲೂ ಕೊರೋನಾ ಪಿಪಿ ಕಿಟ್ಗಳಿಗೆ ಈಗ ಎಲ್ಲದ ಡಿಮ್ಯಾಂಡ್. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಸಗಿ ಗಾರ್ಮೆಂಟ್ಸ್ ಒಂದು ಪಿಪಿ ಕಿಟ್ ತಯಾರಿಸಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಈಗಾಗಲೇ ಪೂರೈಕೆ ಮಾಡ್ತಾ ಇದ್ದ ಸರ್ಕಾರಕ್ಕೆ ಮಾರೋದಕ್ಕೆ ಅನುಮತಿ ಕೇಳಿದೆ. ಸ್ವಾವಲಂಬಿ ಭಾರತ್ನ ಹೊಸ ಅಧ್ಯಾಯ. ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಗಾರ್ಮೆಂಟ್ಸ್. ಮಹಿಳೆಯರ ಆರ್ಥಿಕ ಭದ್ರತೆಗೆ ವೇದಿಕೆಯಾಗಿತ್ತು ಈ ಗಾರ್ಮೆಂಟ್ಸ್. ಇದೀಗ ಕೊರೋನಾ ಟ್ರೀಟ್ಮೆಂಟ್ಗಾಗಿ ಬೇಕಾಗಿರೋ ಪಿಪಿಇ ಕಿಟ್ ತಯಾರಿಸಿದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲೇ ಮೊದಲ ಖಾಸಗಿ ಪಿಪಿಇ ಕಿಟ್ ತಯಾರಿಕಾ ಕೇಂದ್ರ. ವೈದ್ಯರ ಸಲಹೆಯಂತೆಯೇ ಇಲ್ಲಿ ಕಿಟ್ ತಯಾರಿಸಲಾಗುತ್ತಿದೆ. ಗಾರ್ಮೆಂಟ್ಸ್ ಮಹಿಳೆಯರು ಪಿಪಿಇ ಕಿಟ್ ತಯಾರಿಸುತ್ತಿದ್ದಾರೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರಗಳ ಖಾಸಗಿ ಆಸ್ಪತ್ರೆಗೆ 1000ಕ್ಕೂ ಅಧಿಕ ಪಿಪಿಇ ಕಿಟ್ ಪೂರೈಸಿದ್ದಾರೆ. ಅದು ಒಳ್ಳೆ ಕ್ವಾಲಿಟಿಯಿಂದ ರೆಡಿಯಾಗಿ ಒಂದು ಯೂಸ್ ಮಾಡಿ ನೋಡಿದ ತಕ್ಷಣ ಆ ಡಾಕ್ಟರ್ ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿ ನಮ್ಗೆ ಓಕೆ ಅಂತ ಹೇಳಿದ್ರು. ಅದೇ ಪ್ರಕಾರ ನಾವು ಡೈಲಿ ಒಂದು 200 ತರ ಕಿಟ್ ಮಾಡಿ ಒಂದು 3-4 ಸಾವಿರ ಕಿಟ್ ನಾವು ರೆಡಿ ಮಾಡಿದ್ದೀವಿ. ಇಲ್ಲಿ ತಯಾರಾಗೋ ಪಿಪಿಇ ಕಿಟ್ ಬೆಲೆ 500 ರೂಪಾಯಿ ಮಾತ್ರ. ಇನ್ನೂ ಹೆಚ್ಚಿನ ಕಿಟ್ ತಯಾರಿಸಿ ಮಾರಾಟ ಮಾಡೋ ಉದ್ದೇಶ ಹೊಂದಿದ್ದಾರೆ. ಹೆಣ್ಣು ಮಕ್ಕಳಿಗಾಗಿ ಒಂದು ಸ್ವಾವಲಂಬನೆಗಾಗಿ ಈ ಪಿಪಿಇ ಕಿಟ್ ಅನ್ನ ತಯಾರು ಮಾಡಿ ಅವರಿಗೆ ನಿರುದ್ಯೋಗ ಸಮಯದಲ್ಲಿ ಒಂದು ಉದ್ಯೋಗವನ್ನು ಕೊಟ್ಟು ಅವರು ಉದ್ಯೋಗ ದೊಡ್ಡ ಪ್ರಮಾಣದಲ್ಲಿ ಆಧಾರ ಆಗ್ಯಾರ. ಅದರಿಂದ ಈ ಭಾಗದಲ್ಲಿ ಉದ್ಯೋಗಾವಕಾಶ ಐತಿ ಮತ್ತು ಅಭಿವೃದ್ಧಿಗೆ ಅನುಕೂಲ ಐತಿ. ಈ ಪಿಪಿಇ ಕಿಟ್ ಅನ್ನ ಸರ್ಕಾರಕ್ಕೂ ಮಾರೋ ಉದ್ದೇಶ ಇದೆ. ಅನುಮತಿಗಾಗಿ ಪ್ರಸ್ತಾವನೆ ಕಳುಹಿಸಲಾಗಿದೆ. ರಾಜಪ್ಪ ಬನ್ನಿದಿನ್ನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ